ನೋಡಿ, ಇಲ್ಲಿ ಯಾವುದೋ ಒಂದು ಬಕೆಟ್ ಹಿಡಿಯೋ ವಾರ್ ಶುರುವಾಗ್ಬಿಟ್ಟಿದೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಬಕೆಟ್ ಹಿಡಿತಿದ್ದಾರೆ ಕೇರಳ ಸರ್ಕಾರಕ್ಕೆ ಅಂಥೇಳಿ ಭರತ್ ಶೆಟ್ಟಿ ಕಿಡಿಕಾರ್ತಿದ್ದಾರೆ. ಹೈಕಮಾಂಡನ್ನು ಮೆಚ್ಚಿಸೋದಕ್ಕೋಸ್ಕರ ಸಿಎಂ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೇ ಅಭಿವೃದ್ಧಿ ಇಲ್ಲ, ಕೇರಳಕ್ಕೆ ಮನೆ ಕೊಡ್ತಾರಾ? ಮೊದಲು ರಾಜ್ಯದ ಕೆಲಸ ಮಾಡಿ ಅಂತೇಳಿ ಭರತ್ ಟೀಕೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರಂತ ಏನು ಹೇಳಿದ್ದಾರೆ ನೋಡೋಣ. ಪತ್ರ ಬರೆದು ನೋಡಿದ್ರು ನಿನ್ನೆ ಪತ್ರ ಬರೆದು ಸಿಎಂಗೆ, ಕೇರಳ ಸಿಎಂಗೆ ಏನು ಅನಿಸುತ್ತೆ? ಸಿಎಂ ಪತ್ರ ಬರೆದು ಮನೆ ಕಟ್ಟೋದು ಮಾತ್ರ ಅಲ್ಲ, ಜಾಗವನ್ನು ಪರ್ಚೇಸ್ ಮಾಡಿ ಕೇರಳದಲ್ಲಿ ನಾವು ಮನೆಯನ್ನು ಕಟ್ಟಿಕೊಡ್ತೇವೆ ಅನ್ನೋಂಥ ಆಫರ್ ಲೆಟ್ರನ್ನ ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ಕೇರಳದವ್ರು ಏನು ರಿಪ್ಲೈ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನತೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಸರ್ಕಾರವನ್ನು ವೋಟ್ ಹಾಕಿ ಕೂರಿಸಿದೆಯೋ ಆ ಜನತೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ನೂರಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಕಂಪನ್ಸೇಷನ್ ಅವರಿಗೆ ಕೊಟ್ಟಿಲ್ಲ. ಯಾವುದೇ ರೀತಿಯ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಡೆವಲಪ್ಮೆಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯವಾಗಿದೆ. ಎಲ್ಲೂ ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿಲ್ಲ. ಸಾವಿರಾರು ಜನ ಮನೆಗೆ, ಲಕ್ಷಾಂತರ ಜನ ಮನೆಗೆ ಬೇಕಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ಸ್ಪಂದನವನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ಅರ್ಬನ್ ಅಂತ ಸಿಟಿ ಅವರಿಗೆ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಎಲ್ಲ 24 ಸ್ಟೇಟ್ಗಳು ಅದರಲ್ಲಿ MOU ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ಸಹ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಯಾಕೆ ಒಂದು ವೇಳೆ ಅವರ ಕರ್ನಾಟಕದ ಜನತೆಗೆ ಮನೆ ಕಟ್ಟಿಸ್ಕೊಡ್ಬೇಕು, ಹಿಂದುಳಿದ ವರ್ಗದವರಿಗಿರ್ಬೋದು, ದಲಿತರಿಗಿರ್ಬೋದು, BPL ಕಾರ್ಡ್ನಲ್ಲಿರುವಂಥ ಬಡವರಿಗಿರ್ಬೋದು, ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾಯಿದೆ. ವಾಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು, ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನ ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನೋ ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಅಂದರೆ ನಿನ್ನೆ ಕೇರಳ ಪತ್ರ ಬರೆದ್ರು ಕೂಡ ಅಲ್ಲಿಂದ ಕೂಡ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಅಂದರೆ ಅವರಿಗೆ ಬೇಡಕ್ಕಾಗಿಲ್ಲ ಅಂತ ಮನೋಭಾವನೆ ಇದೆ ಅಂತ ಅದೇ ಹೇಳಿದೆ ನಾನು. ಕ್ಯಾಬಿನೆಟ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡಲಿಲ್ಲ ಕೇರಳದವರು. ಯಾಕಂತೇಳಿ ಅವರು ಶಕ್ತರಾಗಿದ್ದಾರೆ, ಅವ್ರ ಜನರನ್ನು ನೋಡಿಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ. ಇವರು ಸುಮ್ಮನೆ ಇವರ ಹೈಯರ್ ಅಪ್ಸ್ ಯಾರಿದ್ದಾರೆ, ಇವರ ರಾಜಕೀಯ ನಾಯಕರುಗಳು ಡೆಲ್ಲಿಯಲ್ಲಿ ಯಾರಿಗೆ ಕೂತಿದ್ದಾರೆ, ಅವರಿಗೆ ಬಕೆಟ್ ಹಿಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಾರೆ. ಇದು ಭರತ್ ಶೆಟ್ಟಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರೋದು ಕೇರಳ ಸರ್ಕಾರ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇವ್ರು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮನೆ ಕಟ್ಕೊಡೋ ಸಂಬಂಧಪಟ್ಟಂತೆ? ಮತ್ತು ಮನೆ ಕಟ್ಕೊಡೋಂಥ ತಪ್ಪಲ್ಲ, ಆದರೆ ಮೊದಲು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಿ ನಂತರ ಬೇರೆ ರಾಜ್ಯದ ಕಡೆ ಗಮನ ಕೊಡಿ ಅಂತ ಹೇಳೋ ಮೂಲಕ ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಫೋನ್ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಈಗ ವಿಪಕ್ಷಗಳು ಆರೋಪ ಮಾಡ್ತಿರುವಂತೆ ಸಿದ್ದರಾಮಯ್ಯನವರು ಬಕೆಟ್ ಹಿಡಿತಿದ್ದಾರಾ? ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತಾ? ಜೊತೆಗೆ ವಿಪಕ್ಷಕ್ಕೆ ಇದು ಸಿಕ್ಕಂತ ಒಂದು ದೊಡ್ಡ ಬ್ರಹ್ಮಾಸ್ತ್ರನ, ಏನು ಹೇಳ್ತೀರಿ? ದಿವ್ಯತೆ, ಇದು ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ರಾಜಕೀಯವಾಗಿ ಇದು ತಿರುವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ವಯನಾಡಿನಲ್ಲಿ ಏನು ನೆರೆ ಸಂತ್ರಸ್ತ ಸಂಬಂಧಪಟ್ಟಂತೆ ಏನಿದೆ, ಆ ವೇಳೆ ಆ ಭೂ ಕುಸಿತ ಅಂದ್ರೆ ನೆರೆ ಸಂತ್ರಸ್ತ ಸಂಬಂಧಪಟ್ಟಂತೆ ಅಲ್ಲಿ ಪರಿಹಾರವನ್ನ ಸಂಬಂಧಪಟ್ಟ 100 ಮನೆಗಳನ್ನ ಕಟ್ಕೊಡೋದಕ್ಕೆ ಸರ್ಕಾರ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು. ಅದರ ಪ್ರಕಾರವಾಗಿ ಈಗ ಕೇರಳ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅಂದ್ರೆ ಭೂಮಿ ಖರೀದಿ ಕೂಡ ಸಿದ್ಧ ಇದ್ದೇವೆ, ಆ ಸಂಬಂಧಪಟ್ಟಂತೆ ನೀವು ಏನು ಮನೆಗಳು ಕಟ್ಕೊಳ್ಳೋ ಸಂಬಂಧಪಟ್ಟ ನೀವು ಅದನ್ನ ಸಹಕಾರ ಕೊಡಬೇಕು, ಅಥವಾ ಸಂಬಂಧಪಟ್ಟಂತೆ ನೀವು ಅದನ್ನ ಪ್ರೋಸೆಸ್ ಶುರು ಮಾಡ್ಬೇಕಂತ. ಇದರ ಬೆನ್ನಲ್ಲೇ ಈಗ ಬಿಜೆಪಿ ಇದನ್ನು ರಾಜಕೀಯವಾಗಿ ತೆಗೆದುಕೊಂಡಿರುವಂಥದ್ದು. ಬಿಜೆಪಿ ಬಹಳ ಪ್ರಮುಖ ಒಂದು ಹೇಳಿರುವಂಥದ್ದು, ನೆರೆ ಸಂತ್ರಸ್ತಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರ ಕೊಡೋದಕ್ಕೆ ಯಾವುದು ಕೂಡ ಅಡ್ಡಿ ಇಲ್ಲ, ಆದ್ರೆ ಕೇರಳದಲ್ಲಿ ಸರ್ಕಾರ ಯಾವುದಿದೆ, ಜೊತೆಗೆ ಅದಕ್ಕಿಂತ ಬಹಳ ಪ್ರಮುಖವಾಗಿ ವಯನಾಡ್ನಲ್ಲಿ ಈಗ ಏನು ಅಲ್ಲಿ ಲೋಕಸಭೆ ಸದಸ್ಯ ಯಾರಿರುವಂತದ್ದು, ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನ ಮೆಚ್ಚಿಸೋಕೋಸ್ಕರ ಈ ರೀತಿ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಇದೆಲ್ಲ ಬಿಜೆಪಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತಾ ಇರೋದನ್ನ ಕಾದು ನೋಡ್ಬೇಕಾಗಿದೆ. ದಿವಿ. ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಸೋಮನಹಳ್ಳಿ ತಲುಪಿದೆ ಎಸ್.ಎಂ. ಕೃಷ್ಣ ಪಾರ್ಥಿವ ಶರೀರ. ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದಂಥ ಈ ಅಂತಿಮ ಯಾತ್ರೆ. ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಭಿಮಾನಿಗಳು ಸಾಕಷ್ಟು ಜನರು ಕಿಕ್ಕಿರಿದು ಸೇರಿದ್ರು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತುಕೊಂಡು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ದರ್ಶನ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳೆಲ್ಲರೂ ಕೂಡ ದರ್ಶನವನ್ನು ಪಡೆದಿದ್ದಾರೆ. ಜೊತೆಗೆ ಅಲ್ಲಿ ಪುಷ್ಪವನ್ನು ಸುರಿಮಳೆಗೈದಿದ್ದು ಕೂಡ ಗಮನಿಸಿದ್ರಿ. ಸ್ಕೈ ವಾಕರ್ ಮೇಲೆ ನಿಂತ್ಕೊಂಡು, ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ, ಬಿಲ್ಡಿಂಗ್ ಮೇಲೆ ಅಭಿಮಾನಿಗಳು ನಿಂತ್ಕೊಂಡು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕಂಡುಕೊಂಡಿದ್ದನ್ನು ನೋಡಿದ್ರಿ. ಜೊತೆಗೆ ಎಸ್.ಎಂ. ಕೃಷ್ಣ ಅಜಾತ ಶತ್ರು ಅಂತ ಹೇಳಿ ಎಲ್ಲರ ಬಾಯಲ್ಲೂ ಕೂಡ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ತಕ್ಕನಾದಂತೆ ಇವತ್ತು ಅವರ ಅಭಿಮಾನಿಗಳು ಅನ್ನೋದಕ್ಕಿಂತಲೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಅವರು ತನ್ನ ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಕಂಡಂಥವರು, ಅವರ ಬಗ್ಗೆ ತಿಳಿದಂಥವರು, ಅವರು ಮಾಡಿದಂಥ ಕೆಲಸಗಳನ್ನು ಕಣ್ಣಾರೆ ಕಂಡವರು, ನೋಡಿದವರು, ಅದನ್ನು ಅನುಭವಿಸಿದವರು, ಇವರೆಲ್ಲರೂ ಕೂಡ ಅಲ್ಲಿ ಸೇರಿದ್ರು. ರಸ್ತೆಗಳಲ್ಲಿ ನಿಂತ್ಕೊಂಡಿದ್ರು ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಕೇವಲ ಇಲ್ಲಿ ಪಕ್ಷ ಅಥವಾ ಆ ಪಕ್ಷ ಈ ಪಕ್ಷ ಅಂತ ಬರೋದಿಲ್ಲ. ಒಬ್ಬ ವ್ಯಕ್ತಿಯಾಗಿ ಎಸ್.ಎಂ. ಕೃಷ್ಣ ಅವರ ಸಾಧನೆಯನ್ನು ತಲೆಯಲ್ಲಿಡ್ಕೊಂಡು ಬಂದಿದ್ದರು. ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಕಷ್ಟು ಬಾರಿ ನಮ್ಮ ಪ್ರತಿನಿಧಿಗಳು ಮಾತನಾಡ್ತಾ ಇದ್ರು, ಜನರನ್ನ ಅಲ್ಲಿ ಹೇಳ್ತಾ ಇದ್ದುವಂಥದ್ದು ಎಮೋಷನ್ಸ್. ಅಂದರೆ ಎಸ್.ಎಂ. ಕೃಷ್ಣ ಅವರಿಗೆ ಜನರ ನಾಡಿ ಮಿಡಿತ ಗೊತ್ತಿತ್ತು. ಜನರಿಗೆ ಏನು ಬೇಕು, ಏನು ಅಭಿವೃದ್ಧಿ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅದನ್ನು ಆಲಿಸ್ಕೊಂಡು ಅಂತಹ ಒಂದು ಅಭಿವೃದ್ಧಿಗಳನ್ನು ಮಾಡಿದ್ರು, ಅಂಥ ಯೋಜನೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ಬಹಳ ಪ್ರಮುಖವಾಗಿ ಎಮೋಷನ್ಸ್ ಅಂತಂದರೆ ಅದರ ಮುಖ್ಯವಾಗಿ ಹೇಳ್ತಾ ಇದ್ದಿದ್ದು ನೋಡಿ, ಬಿಸಿಯೂಟದ ವ್ಯವಸ್ಥೆ. 1999ರಲ್ಲಿ ಬಿಸಿಯೂಟದ ವ್ಯವಸ್ಥೆಯನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೋ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಅಂತಂದರೆ ಅದೊಂದು ಎಮೋಷನ್. ಸರ್ಕಾರಿ ಶಾಲಾ ಮಕ್ಕಳಿಗೆ ತಟ್ಟೆ ಹಿಡಿದು ಕ್ಯೂವಲ್ಲಿ ನಿಂತು ಊಟ ಮಾಡ್ತಾ ಇದ್ದರೆ ಬಿಸಿಯೂಟ ಅಂದರೆ ಅದೊಂದು ದೊಡ್ಡ ಎಮೋಷನ್ಸ್. ಅದೇ ರೀತಿಯಾಗಿ ಮತ್ತೊಂದು ಎಮೋಷನ್ಸ್ ಅಂತ ಏನು ಅಂತಂದರೆ ಮಹಿಳೆಯರಿಗೆ ಸಿಕ್ಕಂಥ ಸ್ತ್ರೀ ಶಕ್ತಿ ಸಂಘ. ನೋಡಿ, ಇದರಿಂದ ಬಹಳ ಅನುಕೂಲ ಇದೆ. ಸಾಕಷ್ಟು ಈ ಬಡ್ಡಿ ವ್ಯವಹಾರ ನಡೀತಾ ಇತ್ತು. ಇದರಿಂದ ಬಡವರು ತುಂಬ ಅನ್ಯಾಯಕ್ಕೊಳಗಾಗ್ತಿದ್ರು. ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರು ತಂದಂಥ ಯೋಜನೆಗಳು, ಇದಕ್ಕೆ ಕ್ಯಾಮ್ರಾ 1, ಕ್ಯಾಮ್ರಾ 2 ಎರಡೂ ಕೂಡ ಗಮನಿಸ್ತಾ ಇದ್ದೀರಿ. ಹುಟ್ಟೂರಿಗೆ ಪಾರ್ಥಿವ ಶರೀರ ಬಂದಾಗಿದೆ. ಡಿ.ಕೆ. ಶಿವಕುಮಾರ್ ಕೂಡ ಅಲ್ಲೇ ಇದ್ದಾರೆ. ಅಜಾತಶತ್ರುವಿಗೆ ಅಂತಿಮ ವಿದಾಯವನ್ನು ಅನೇಕ ನಾಯಕರು ಹೇಳ್ತಿದ್ದಾರೆ. ಜೊತೆಗೆ ಅಲ್ಲಿ ಗಣ್ಯಾತಿ ಗಣ್ಯರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ಮಾಡಲಾಗುತ್ತೆ. ಮದ್ದೂರಿನ ಸೋಮನಹಳ್ಳಿಗಾಗಲೇ ಪಾರ್ಥಿವ ಶರೀರ ಬಂದಿರುವಂಥದ್ದು. ಸಹಸ್ರಾರು ಜನರು ಅಂತಿಮ ದರ್ಶನವನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ಇಲ್ಲಿ